ಎಲ್ಲ ಗುಣಗಳಿಗಿಂತಲೂ ಕೂಡ ಮುಖ್ಯವಾಗಿ ಆ ವ್ಯಕ್ತಿಯ ತ್ಯಾಗ, ತಪಸ್ಸು, ಔದಾರ್ಯ ಈ ಎಲ್ಲ ಗುಣಗಳು ಕೂಡ ಜನರ ಮೇಲೆ ಪ್ರಭಾವ ಬೀರಿದಾಗ ಆಗ ಸಹಜವಾಗಿ ಆ ವ್ಯಕ್ತಿಯನ್ನ ಗೌರವಿಸ್ತಾರೆ ಅನ್ನೋ ಶಬ್ದಕ್ಕೆ ಅರ್ಥ ಆ ವ್ಯಕ್ತಿಯಲ್ಲಿ ಇರತಕ್ಕಂತಹ ತ್ಯಾಗ, ಆ ಗುಣಗಳಿಗೆ ಗೌರವವನ್ನು ಕೊಡ್ತಾರೆ ಅಥವಾ ಆ ವ್ಯಕ್ತಿಗತವಾದ ಗುಣಗಳು ಅವರಿಂದ ಪೂಜಿತ ಆಗ್ತವೆ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಸಹಸ್ರನಾಮ ಚಿಂತನೆಯಲ್ಲಿ ಇವತ್ತಿನ ದಿನ ರಾಯರ ಇನ್ನೊಂದು ಅತ್ಯಪೂರ್ವವಾದ ಗುಣವನ್ನ ತಿಳಿಸ್ತಕ್ಕಂತಹ ಒಂದು ನಾಮ ಓಂ ತ್ರಿಲೋಕಿ ಮಾನ್ಯ ಸತ್ತಮಾಯ ನಮಃ. ರಾಘವೇಂದ್ರ ಸ್ವಾಮಿಗಳು ಮೂರು ಲೋಕದಲ್ಲಿ ಇರತಕ್ಕಂತಹ ಜನರಿಂದ ಗೌರವಕ್ಕೆ ಪಾತ್ರರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಯಾವಾಗ ಪೂಜಿತನಾಗ್ತಾನೆ, ಯಾವಾಗ ಗೌರವಕ್ಕೆ ಅರ್ಹನಾಗ್ತಾನೆ ಅಂತ ವಿಚಾರ ಮಾಡಿದಾಗ ಆ ವ್ಯಕ್ತಿಯ ಅನೇಕ ಗುಣಗಳು ಜನರ ಮೇಲೆ ಪ್ರಭಾವವನ್ನು ಬೀರಿರಬೇಕು. ಎಲ್ಲ ಗುಣಗಳಿಗಿಂತಲೂ ಕೂಡ ಮುಖ್ಯವಾಗಿ ಆ ವ್ಯಕ್ತಿಯ ತ್ಯಾಗ, ತಪಸ್ಸು, ಔದಾರ್ಯ ಈ ಎಲ್ಲ ಗುಣಗಳು ಕೂಡ ಜನರ ಮೇಲೆ ಪ್ರಭಾವ ಬೀರಿದಾಗ ಆಗ ಸಹಜವಾಗಿ ಆ ವ್ಯಕ್ತಿಯನ್ನ ಗೌರವಿಸ್ತಾರೆ ಅನ್ನೋ ಶಬ್ದಕ್ಕೆ ಅರ್ಥ ಆ ವ್ಯಕ್ತಿಯಲ್ಲಿ ಇರತಕ್ಕಂತಹ ತ್ಯಾಗ, ಆ ಗುಣಗಳಿಗೆ ಗೌರವವನ್ನು ಕೊಡ್ತಾರೆ ಅಥವಾ ಆ ವ್ಯಕ್ತಿಗತವಾದ ಗುಣಗಳು ಅವರಿಂದ ಪೂಜಿತ ಆಗ್ತವೆ. ಹಾಗಾಗಿ ರಾಘವೇಂದ್ರ ತೀರ್ಥರು ಅವರ ಜೀವಿತಾವಧಿಯಲ್ಲಿ ಅನೇಕ ರೀತಿಯಾದ ತ್ಯಾಗಗಳನ್ನು ಮಾಡಿದ್ದಾರೆ. ಹಿಂದಿನ ನಾಮದಲ್ಲಿಯೇ ನಾವು ಅವರ ಅನೇಕ ತ್ಯಾಗದ ಚಿಂತನೆಯನ್ನು ನಾವು ಮಾಡಿದ್ದೇವೆ. ರಾಯರ ತಪಸ್ಸು ಕೇಳಬೇಕಾ? ಅವರ ತಪಸ್ಸು ಇವತ್ತಿನ ದಿನ ಇಡೀ ಸಮಾಜಕ್ಕೆ ಆದರ್ಶಪ್ರಾಯವಾದ ಒಂದು ದೊಡ್ಡ ತಪಸ್ಸಾಗಿ ಇವತ್ತಿನ ದಿನ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಬಡತನವೂ ಒಂದು ತಪಸ್ಸೆ, ಸನ್ಯಾಸದ ಧರ್ಮವೂ ಒಂದು ತಪಸ್ಸೆ. ಸನ್ಯಾಸ ಧರ್ಮದಲ್ಲಿ ಇದ್ದು ಆ ಭಗವಂತನನ್ನ ನಿಷ್ಠೆಯಿಂದ ಆರಾಧನೆ ಮಾಡಿ ಅವರ ಪರಂಪರೆಯಲ್ಲಿ, ಅನೂಚಾನ ಪರಂಪರೆಯಲ್ಲಿ, ಅವಿಚ್ಛಿನ್ನ ಪರಂಪರೆಯಲ್ಲಿ ಬಂದಂತಹ ಸಚ್ಚಾಸ್ತ್ರಗಳನ್ನು ರಕ್ಷಣೆ ಮಾಡ್ತಕ್ಕಂತಹದ್ದೇನಿದೆ ಇದೂ ಕೂಡ ಒಂದು ದೊಡ್ಡ ತಪಸ್ಸೆ. ಅಲ್ಲಿ ತನಕ ರಾಯರು ಬರೋ ತನಕ ಗ್ರಂಥಗಳು, ಟೀಕಾಕೃತ್ಪಾದರ ಗ್ರಂಥಗಳಾಗಿರಬಹುದು, ವ್ಯಾಸತೀರ್ಥರ ವ್ಯಾಸತ್ರಯ ಮೊದಲಾದ ಗ್ರಂಥಗಳಾಗಿರಬಹುದು, ಬರೆದು ಹೋಗಿದ್ರು ಪುಸ್ತಕದಲ್ಲಿ ಇತ್ತಷ್ಟೇ. ಆದರೆ ಯಾವಾಗ ರಾಯರು ತಾವು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದರೋ ಅವತ್ತಿನಿಂದ ಉಳಿದ ಎಲ್ಲರಿಗೂ ಕೂಡ ಆ ಸಚ್ಚಾಸ್ತ್ರಗಳನ್ನು ಪಾಠ ಮಾಡಲಿಕ್ಕೆ ಉದ್ಯುಕ್ತರಾದರು. ಅರ್ಥಾತ್ ಪುಸ್ತಕದಲ್ಲಿ ಇದ್ದ ಶಾಸ್ತ್ರ ಅನೇಕ ಜನರ ತಲೆಯಲ್ಲಿ ಆ ಶಾಸ್ತ್ರ ಇರುವಂತೆ ಮಾಡಿರ್ತಕ್ಕಂಥ ಮಹಾನುಭಾವರು ಅಂತ ಹೇಳಿದರೆ ರಾಘವೇಂದ್ರ ತೀರ್ಥರು ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಇಲ್ಲ. ಅಂಥ ದೊಡ್ಡ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು. ಹಾಗಾಗಿಯೇ ಅವರು ಮೂರು ಲೋಕದಿಂದಲೂ ಕೂಡ ಪೂಜಿತರಾಗಿದ್ದಾರೆ, ಗೌರವಕ್ಕೆ ಪಾತ್ರರಾಗಿದ್ದಾರೆ. ರಾಘವೇಂದ್ರ ವಿಜಯದಲ್ಲಿ ಬರತಕ್ಕಂಥ ಒಂದು ಮಾತು ನೆನಪಾಗತ್ತೆ ಈ ಸಂದರ್ಭದಲ್ಲಿ.
ಚತುರ್ಮುಖ ಬ್ರಹ್ಮದೇವ ರಾಘವೇಂದ್ರ ತೀರ್ಥರನ್ನ ಕಂಡು ನನ್ನ ಕೆಲಸ ಏನೂ ಇಲ್ಲ ಅಂತ ಹೇಳಿ ಸತ್ಯಲೋಕದಲ್ಲಿ ಸುಖವಾಗಿ ಕೂತುಬಿಟ್ಟ. ವ್ಯಾಸರು ವೈಕುಂಠ ಲೋಕದಲ್ಲಿ ಸುಖವಾಗಿ ಕೂತುಬಿಟ್ರು. ನಾನು ಬರೆದ ಸಚ್ಚಾಸ್ತ್ರಗಳ ರಕ್ಷಣೆಗೆ ಆಚಾರ್ಯರ ನಂತರ ಟೀಕಾಕೃತ್ಪಾದರು ಇವರೇ ಮೊದಲಾದ ಮಹನೀಯರ ನಂತರ ಈ ಅವಿಚ್ಛಿನ್ನ ಸಂತತಿಯ ಪರಂಪರೆಯನ್ನು ಹೆಂಗೆ ಮುಂದುವರೆಸೋದು ಅಂತ ಆಲೋಚನೆಯನ್ನ ಮಾಡ್ತಾ ಇದ್ದಾಗ ರಾಯರನ್ನ ಕಂಡಂತ ಆ ಭಗವಂತ ವೈಕುಂಠ ಲೋಕದಲ್ಲಿ ಸುಖವಾಗಿ ಸುಮ್ಮನೆ ಕೂತ್ಬಿಟ್ಟ. ರುದ್ರದೇವರು ಕೈಲಾಸ ಲೋಕದಲ್ಲಿ ಸುಖವಾಗಿ ಕೂತ್ಬಿಟ್ರು. ಹಾಗಾದ್ರೆ ಬ್ರಹ್ಮನ ಕೆಲಸ, ಭಗವಂತನ ಕೆಲಸ, ರುದ್ರನ ಕೆಲಸ, ಮೂರು ಕೆಲಸಗಳನ್ನು ಕೂಡ ರಾಘವೇಂದ್ರ ತೀರ್ಥರು ಅವರ ಕಾಲದಲ್ಲಿ ಅವರೊಬ್ಬರೇ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅವರ ತಪಶಕ್ತಿ ಅಥವಾ ಅವರ ಮೇಲೆ ಆ ಭಗವಂತನ ಕಾರುಣ್ಯ ಅನುಗ್ರಹ ಎಷ್ಟಿತ್ತು ಅನ್ನೋದನ್ನ ನಾವು ಕಾಣಬಹುದಾಗಿದೆ. ಆದ್ದರಿಂದಲೇ ಅವರು ತ್ರಿಲೋಕಿ ಮಾನ್ಯ ಸತ್ತಮರಾಗಿದ್ದಾರೆ ಇವತ್ತಿನ ದಿನ. ಇಂಥ ಮಹಾನುಭಾವರ ಚರಿತ್ರೆಯನ್ನ ನಾವು ಅವಾಗ ಹೇಳ್ತಾನೆ ಇರಬೇಕು. ಗುರುಗಳ ಚರಿತ್ರೆಯನ್ನ ಕೇಳೋದು, ಗುರು ಚರಿತೆಯನ್ನ ಓದೋದು, ಗುರುಗಳ ಮಹಿಮೆಯನ್ನ ಕೇಳ್ತಕ್ಕಂತಹದ್ದು ನಮ್ಮ ಜೀವನದಲ್ಲಿ ಅನೇಕ ಆಪತ್ತುಗಳನ್ನು ಪರಿಹಾರ ಮಾಡುತ್ತೆ ಅಂತ ಹೇಳುತ್ತೆ. ಮನೋವಿಶುದ್ಧೈ ಚರಿತಾನುವಾದ. ಯಾಕೆ ಗುರುಗಳ ಮಹತ್ವವನ್ನು ಮಹಿಮೆಯನ್ನು ಕೇಳಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸು ಪ್ರಫುಲ್ಲವಾಗತ್ತೆ ಅಥವಾ ನಮ್ಮ ಮನಸ್ಸು ಅತ್ಯಂತ ಪರಿಶುದ್ಧವಾಗತ್ತೆ. ಇಂಥ ನಮ್ಮ ಮನಸ್ಸು ಅತ್ಯಂತ ಪರಿಶುದ್ಧವಾಗಬೇಕು, ದೇವರ ಹತ್ತಿರ ಒಳ್ಳೆ ಕೆಲಸಗಳ ಕಡೆ ನಮ್ಮ ಮನಸ್ಸು ಮುಖ ಮಾಡಬೇಕು ಅಂತ ಹೇಳಿದ್ರೆ ನಾವು ಗುರುಗಳ ಕಥೆಗಳನ್ನು ಕೇಳಬೇಕು, ಗುರುಗಳಿಗೆ ಶರಣಾಗತರಾಗಬೇಕು ಅನ್ನುವಂತಹ ಒಂದು ಉತ್ತಮವಾದ ಚಿಂತನೆ ಈ ನಾಮದಲ್ಲಿ ಇದೆ. ಹಾಗಾಗಿ ಗುರುಗಳು ಮೂರು ಲೋಕದಿಂದಲೂ ಪೂಜಿತರಾದರೆ ನಾವು ಮೂರು ಲೋಕದಿಂದ ಗೌರವವನ್ನು ಪಡ್ಕೊಳ್ಳಿಕ್ಕೆ ನಮ್ಮ ಹತ್ರ ಸಾಮರ್ಥ್ಯ ಇಲ್ಲ. ಆದರೂ ಕೂಡ ಜಗತ್ತಿನಲ್ಲಿ ಗುರುಗಳ ಪಾದವನ್ನು ಹಿಡಿದಿರತಕ್ಕಂತಹ ವ್ಯಕ್ತಿ ಯಾವತ್ತೂ ಕೂಡ ಅಧಪ್ಪತನವನ್ನು ಹೊಂದಿಲ್ಲ. ಹಾಗಾಗಿ ಅವನೂ ಕೂಡ ಲೋಕ ಪೂಜಿತನೇ ಆಗ್ತಾನೆ ಅನ್ನುವಂತಹ ಒಂದು ಉತ್ತಮ ಚಿಂತನೆಯನ್ನ ಈ ನಾಮದಲ್ಲಿ ಇವತ್ತಿನ ದಿನ ನಾವು ಕಾಣಬಹುದಾಗಿದೆ.